ನೀವು ದೇವಾಲಯಕ್ಕೆ ಹೋದಾಗ ದ್ವಾರದ ಬಳಿ ದೊಡ್ಡ ಗಂಟೆ ಇರುತ್ತದೆ. ನೀವು ಅದನ್ನು ಹೊಡೆದರೆ ಅದರ ಶಬ್ದ ಮೊಟ್ಟಮೊದಲಿಗೆ ನಿಮ್ಮ ಮನಸ್ಸಿಗೆ ವಿಭಿನ್ನ ಅನುಭವ ಕೊಡುತ್ತದೆ. ನಿಮ್ಮ ಯೋಚನೆಗಳು ಅಲ್ಲಿಂದ ಇಲ್ಲಿಗೆ ಹರಿದು ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗುವಂತೆ ಆಗುತ್ತದೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ಗಂಟೆಯ ಮಹತ್ವ ಏನು? ಇದನ್ನು ಹೊಡೆಯುವುದು ಕೇವಲ ಸಂಪ್ರದಾಯವೋ ಅಥವಾ ಇದರಲ್ಲಿ ವೈಜ್ಞಾನಿಕ ಕಾರಣವೂ ಇದೆಯಾ? ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಪ್ರಕ್ರಿಯೆ ವಿಫಲ ಕಾರಣವಿಲ್ಲದೆ ರೂಪುಗೊಂಡಿಲ್ಲ. ಅದಕ್ಕೊಂದು ಆಳವಾದ ಧಾರ್ಮಿಕ ಹಾಗೂ ವೈಜ್ಞಾನಿಕ ದೃಷ್ಟಿಕೋನ ಇರುತ್ತದೆ. ಧಾರ್ಮಿಕ ಕಾರಣಗಳು ಏನೆಂದರೆ, ಗಂಟೆಯನ್ನು ಹೊಡೆಯುವ ಪದ್ಧತಿ ದೇವಾಲಯದ ಆಚರಣೆಗಳಲ್ಲಿ ಅತಿ ಮುಖ್ಯವಾದುದು. ದೇವಾಲಯಕ್ಕೆ ಪ್ರವೇಶಿಸುವ ಮುನ್ನ ಭಕ್ತರು ಗಂಟೆಯನ್ನು ಹೊಡೆಯುತ್ತಾರೆ. ಇದರಿಂದ ದೇವರ ಸನ್ನಿಧಿಯನ್ನು ಅರಗಿಸಿಕೊಳ್ಳಲು ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ದೇವರು ಒಂದು ಶಕ್ತಿಯಾದರೂ ಅವರನ್ನು ನಮಗೆ ಕಾಣಲು ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಗಂಟೆಯ ಶಬ್ದದಿಂದ ಆ ಶುದ್ಧೀಕರಣ ಆಗುತ್ತದೆ. ಗಂಟೆಯ ಶಬ್ದವು ನಕಾರಾತ್ಮಕ ಶಕ್ತಿಗಳನ್ನು ಹತೋಟಿಗೆ ತರಲು ಸಹಾಯ ಮಾಡುತ್ತದೆ. ಇದನ್ನು ಅಘೋರ ಪಾಠ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಇನ್ನು ವೈಜ್ಞಾನಿಕ ಕಾರಣಗಳು ಏನೆಂದರೆ, ಗಂಟೆಯನ್ನು ಹೊಡೆಸಿದಾಗ ಉತ್ಪತ್ತಿಯಾಗುವ ಶಬ್ದ ಓಂ ಧ್ವನಿಯಂತೆ ಪ್ರಪಂಚದ ಪ್ರತಿಯೊಂದು ಮೂಲಕಣವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಗಂಟೆಯ ಶಬ್ದದ ಕಂಪನ ಫ್ರೀಕ್ವೆನ್ಸಿ ಸಾಮಾನ್ಯವಾಗಿ 200 ರಿಂದ 600 ಹರ್ಟ್ಜ್ ಆಗಿರುತ್ತದೆ. ಇದು ಮಾನವ ಮೆದುಳಿಗೆ ವಿಶೇಷ ರೀತಿಯ ಶಕ್ತಿಯನ್ನು ಒದಗಿಸುತ್ತದೆ. ಗಂಟೆಯ ಶಬ್ದ ಮೂಗುಳಿನ ಪೈನಿಯಲ್ ಗ್ಲ್ಯಾಂಡ್ ಅನ್ನು ಸಕ್ರಿಯಗೊಳಿಸುತ್ತದೆ. ಪೈನಿಯಲ್ ಗ್ಲ್ಯಾಂಡ್ ಶರೀರದಲ್ಲಿ ಮೆಲೈಟೋನಿನ್ ಹೆಸರಿನ ಒಂದು ರಾಸಾಯನಿಕವನ್ನು ಉತ್ಪತ್ತಿ ಮಾಡುತ್ತದೆ. ಇದು ಮಾನವನ ನಿದ್ರೆ, ಒತ್ತಡ ನಿಯಂತ್ರಣ ಹಾಗೂ ಚಿಂತನ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ದೇವಾಲಯದ ಗಂಟೆಗಳನ್ನು ನಿರ್ಮಿಸುವಾಗ 5 ವಿಭಿನ್ನ ಲೋಹಗಳನ್ನು ಬಳಸಲಾಗುತ್ತದೆ. ಸೀಸ್ ಶಬ್ದದ ಸ್ಥಿರತೆ ನೀಡಲು ಟುಂಗ್ಸ್ಟನ್, ಶಬ್ದದ ಪ್ರತಿಧ್ವನಿಯನ್ನು ಹೆಚ್ಚಿಸಲು ಮೆರ್ಕ್ಯುರಿ, ಕಂಪನ ತೀವ್ರತೆ ಹೆಚ್ಚಿಸಲು ಕಬ್ಬಿಣ, ಭೌತಿಕ ಶಕ್ತಿಯನ್ನು ಹರಡುವುದು.